ಪ್ರತಿ ವರ್ಷ ಸ್ವತಂತ್ರ ದಿನಾಚರಣೆ ಬಂದ್ರೆ ಅದೆಷ್ಟೋ ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರರನ್ನ ನಾವು ನೆನೆಸ್ಕೊಳ್ತೀವಿ. ಆದ್ರೂ ಕೂಡ ಅದೆಷ್ಟೋ ತೆರೆಮರೆಯಲ್ಲಿ ಹೋರಾಡಿದಂತ ಸ್ವತಂತ್ರ ಹೋರಾಟಗಾರರನ್ನ ನಾವು ಮರ್ತಿರ್ತೀವಿ. ಸೊ ಅಂತವರಲ್ಲೇ ಒಬ್ರು ತಾರಾ ರಾಣಿ ಶ್ರೀವಾತ್ಸವ್ ಅಂತ. ಅಂಡ್ ಇವರ ಕಥೆಯನ್ನ ಕೇಳಿದ್ರೆ ಪ್ರತಿಯೊಬ್ಬ ಇಂಡಿಯನ್ಸ್ಗೂ ಕೂಡ ರೋಮಾಂಚನ ಅಂತ ಅನ್ಸುತ್ತೆ. ನಿಮ್ಗೆಲ್ಲ ಗೊತ್ತಿರಬಹುದು 1942 ನಲ್ಲಿ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ನಡೆಯುತ್ತೆ. ಸೊ ಆ ಟೈಮ್ ನಲ್ಲಿ ಗಾಂಧೀಜಿ ಅವರು ಪ್ರತಿಯೊಂದು ಸರ್ಕಾರಿ ಬಿಲ್ಡಿಂಗ್ ನ ಮೇಲೆ ತ್ರಿವರ್ಣ ಧ್ವಜ ಹಾರಿಸಬೇಕು ಅಂತ ಒಂದು ಕರೆ ಕೊಡ್ತಾರೆ. ಸೊ ಅವಾಗ ತಾರಾ ರಾಣಿ ಮತ್ತು ಅವರ ಗಂಡ ಪೂಲನ್ ದೇವ್ ಬಾಬು C1 ಪೊಲೀಸ್ ಸ್ಟೇಷನ್ ಮೇಲೆ ಒಂದು ಧ್ವಜವನ್ನ ಹಾರಿಸಬೇಕು ಅಂತ ಒಂದು ದೊಡ್ಡ ಗುಂಪನ್ನೇ ಕರ್ಕೊಂಡು ಹೋಗ್ತಾರೆ. ಅಂಡ್ ಆ ಟೈಮ್ ಅಲ್ಲಿ ಬ್ರಿಟಿಷರು ಓಪನ್ ಫೈರಿಂಗ್ ಮಾಡೋಕೆ ಶುರು ಮಾಡ್ತಾರೆ. ಅಂಡ್ ಅದರಲ್ಲಿ ಒಂದು ಗುಂಡು ನೇರವಾಗಿ ತಾರಾ ರಾಣಿ ಅವರ ಗಂಡನ ಎದೆ ಭಾಗಕ್ಕೆ ಬೀಳುತ್ತೆ. ಕಣ್ಣೆದುರೇ ತನ್ನ ಗಂಡನಿಗೆ ಗುಂಡು ಬಿದ್ದರೂ ಕೂಡ ತನ್ನ ಸೀರೆಯ ಒಂದು ತುಣುಕನ್ನ ಹರಿದು ರಕ್ತ ಬರ್ತಿದ್ದ ಜಾಗಕ್ಕೆ ಕಟ್ತಾರಂತೆ. ಆಗ ಅವರ ಗಂಡ ನೀನು ಮುಂದೆ ಹೋಗು ಅಂತ ಹೇಳಿ ಧೈರ್ಯವನ್ನ ತುಂಬುತ್ತಾರಂತೆ. ಎದುರುಗಡೆ ಬ್ರಿಟಿಷರು ಗುಂಡನ್ನ ಹಾರಿಸ್ತಾ ಇದ್ರು ಕೂಡ ತಾರಾ ರಾಣಿ ಅವರು ಆ ಗುಂಡಿನ ಸುರಿಮಳೆಯಲ್ಲಿ ಮುಂದೆ ಹೋಗ್ತಾರೆ. ಕೊನೆಗೆ ಅಂದುಕೊಂಡಂತೆ ಪೊಲೀಸ್ ಸ್ಟೇಷನ್ ಮೇಲೆ ಧ್ವಜವನ್ನ ಹಾರಿಸ್ತಾರೆ. ಬಟ್ ವಾಪಸ್ ಬರುವಷ್ಟರಲ್ಲಿ ಅವರ ಗಂಡ ಪ್ರಾಣ ಬಿಟ್ಟಿದ್ರು. ಕೈಯಲ್ಲಿ ತ್ರಿವರ್ಣ ಬಾವುಟ ಇದೆ. ಕಣ್ಣೆದುರೇ ಗಂಡ ಕೆಳಗೆ ಬಿದ್ರು ಕೂಡ ಆ ಬಾವುಟ ನೆಲಕ್ಕೆ ಹಚ್ಚದಂತೆ ಅವರು ಅದೆಷ್ಟೋ ಕೇರ್ ಮಾಡಿದ್ದಾರೆ. ಅಂಡ್ ಇದು ನಮ್ಮ ರೆಸ್ಪಾನ್ಸಿಬಿಲಿಟಿ ಕೂಡ ಆಗಿರುತ್ತೆ. ನಮ್ಮ ತ್ರಿವರ್ಣ ಧ್ವಜ ಕೆಳಗೆ ಬೀಳಬಾರ್ದಂತ ಅದೆಷ್ಟೋ ಜನ ಪ್ರಾಣವನ್ನ ಕಳ್ಕೊಂಡಿದ್ದಾರೆ. ಅಂಡ್ ನೀವು ಕೂಡ ಇಂಡಿಪೆಂಡೆನ್ಸ್ ಡೇ ಆದ್ಮೇಲೆ ಯೂಸ್ ಮಾಡಿದಂತ ಬಾವುಟವನ್ನ ಯಾವುದಾದ್ರೂ ಒಂದು ಎತ್ತರದ ಜಾಗದಲ್ಲಿಡಿ. ಅಂಡ್ ಈ ಅನ್ಸಂಗ್ ಹೀರೋ ಸ್ಟೋರಿನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಅಂಡ್ ಸ್ವತಂತ್ರ ದಿನಾಚರಣೆಯಲ್ಲಿ ನಿಮ್ಗೆ ಯಾವ ಫ್ರೀಡಂ ಫೈಟರ್ ನ ಸ್ಟೋರಿ ತುಂಬಾ ಇಷ್ಟ ಆಗಿತ್ತು ಅನ್ನೋದನ್ನ ಕಮೆಂಟ್ ಮಾಡಿ. ಅಂಡ್ ಇಂತಹದೇ ಇಂಟ್ರೆಸ್ಟಿಂಗ್ ವಿಡಿಯೋಸ್ ಗಾಗಿ ಫಾಲೋ ಮಾಡ್ತಾ ಇರಿ ನಮ್ಮ ಇನ್ಫೋವೇಗ ಚಾನಲ್ ಅನ್ನ. ಮತ್ತೆ ಸಿಗ್ತಾ ಇರೋಣ.